ಹೇಳ್ತೀರಾ ಯಾವಾಗ ನಾವು ಜನರಲ್ ಆಗಿ ನಾವು ಫಾಲಿಕ್ ಆಸಿಡ್ ಅಥವಾ ಐರನ್ ಟ್ಯಾಬ್ಲೆಟ್ಸ್ ಯಾವಾಗ ತಗೊಳ್ತೀವಿ? ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಲ್ಲಿ ಡೆಫಿನೆಟ್ಲಿ ನಮಗೆ ಡಾಕ್ಟರ್ ಸಜೆಸ್ಟ್ ಮಾಡೇ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಯಾಕೆ ಸಜೆಸ್ಟ್ ಮಾಡೋದು? ಸ್ಪೆಷಲಿ ಹಿಮೋಗ್ಲೋಬಿನ್ಗೋಸ್ಕರ, ಇಂಪ್ರೂವ್ಮೆಂಟ್ಗೋಸ್ಕರ, ಅಂಡ್ ಅನೆಮಿಕ್ ಆಗಬಾರ್ದು, ಅಂಡ್ ಊಮಲ್ಲಿ ಡೆವಲಪ್ ಆಗ್ತಾ ಇರುವಂತಹ ಬೇಬಿಗೆ ಸೊ ಚೆನ್ನಾಗಿ ಏನಪ್ಪಾ ಅಂದ್ರೆ ಬ್ಲಡ್ ಕೂಡ ಸಿಗ್ಬೇಕು, ಅಂಡ್ ಆಲ್ ದ ನ್ಯೂಟ್ರಿಷನ್ ನರಿಶ್ಮೆಂಟ್ ಕೂಡ ಚೆನ್ನಾಗಿ ಸಿಗ್ಬೇಕು, ಕರೆಕ್ಟ್ ಅಲ್ವಾ? ಅಂಡ್ ಅಪಾರ್ಟ್ ಫ್ರಮ್ ದಟ್ ಅಷ್ಟು ನಮ್ಮ ಹತ್ರ ನಾಲೆಡ್ಜ್ ಇಲ್ಲ. ಸೊ ಯಾವುದಕ್ಕೆ ಬೇಕು, ಎಲ್ಲರೂ ತಗೋಬಹುದಾ ಇದು, ಅಥವಾ ಓನ್ಲಿ ಲೇಡೀಸ್ ತಗೋಬೇಕಾ, ಜೆಂಟ್ಸ್ ತಗೋಬೇಕಂತ ಈಚ್ ಅಂಡ್ ಎವ್ರಿಥಿಂಗ್ ಇವತ್ತು ಕ್ಲಾರಿಫೈ ಆಗುತ್ತೆ. ಸೊ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿ, ಯಾಕಂದ್ರೆ ಕ್ವಿಜ್ ಇದರಲ್ಲೇ ನಾನು ಕೇಳೋದು. ಓಕೆ, ಸೊ ವೆಲ್ ಐರನ್ ಅಂಡ್ ಫಾಲಿಕ್ ಆಸಿಡ್ ಸ್ಪೆಷಲಿ ಸಪೋರ್ಟ್ಸ್ ಬ್ಲಡ್ ಫಾರ್ಮೇಶನ್. ಹಿಮೋಗ್ಲೋಬಿನ್, ಹೀಮ್ ಅಂತ ಹೇಳಿದ ತಕ್ಷಣ ಐರನ್, ಹೀಮ್ದು ಮೀನಿಂಗ್ ಏನು? ಐರನ್. ಗ್ಲೋಬಿನ್ ಅಂದ್ರೆ ಪ್ರೋಟೀನ್, ಐರನ್ ಪ್ರೋಟೀನ್, ಹಿಮೋಗ್ಲೋಬಿನ್. ರೆಡ್ ಕಲರ್ ಇದೆ ನೋಡಿ ನಮ್ಮ ಬ್ಲಡ್. ಯಾರಾದ್ರೂ ವೈಟ್ ಕಲರ್ ಇದೆ ನಮ್ಮ ಬ್ಲಡ್? ಇಲ್ಲ, ರೆಡ್ ಕಲರ್. ಎಲ್ಲಾರ್ದು ರೆಡ್ ಕಲರ್. ವೈಟ್ ಕಲರ್ ಇರಬಹುದಲ್ಲ, ಕಾಕ್ರೋಚ್ ವೈಟ್ ಕಲರ್ ಬ್ಲಡ್ ಅಂತ ಹೇಳ್ತೀವಿ ನಾವು, ಕರೆಕ್ಟ್ ಅಲ್ವಾ? ಕಾಕ್ರೋಚ್ ಬ್ಲಡ್ ವೈಟ್ ಕಲರ್, ಯಾಕಂದ್ರೆ ಹಿಮೋಗ್ಲೋಬಿನ್ ಇಲ್ಲ, ಅದರಲ್ಲಿ ಬೇರೆ ಪಿಗ್ಮೆಂಟ್ ಇರುತ್ತೆ. ಓಕೆ, ಸೊ ನಮ್ಮ ಬ್ಲಡ್ ಅಲ್ಲಿ ಏನಿದೆ? ಹಿಮೋಗ್ಲೋಬಿನ್, ಐರನ್, ಪ್ರೋಟೀನ್. ಐರನ್ ಪ್ಲಸ್ ಪ್ರೋಟೀನ್ ಇಂದ ನಮ್ಮ ಬ್ಲಡ್ ಕಲರ್ ರೆಡ್ ಇರುತ್ತೆ. ಓಕೆ, ಸೊ ಇದು ತಿಳ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಸೊ ಹೀಮ್ ಐರನ್, ಸೊ ಅದಕ್ಕಾಗಿ ಬ್ಲಡ್ ಫಾರ್ಮೇಶನ್ ಗೋಸ್ಕರ ನಮಗೆ ಸಪೋರ್ಟ್ ಮಾಡುತ್ತೆ ಐರನ್ ಅಂಡ್ ಫಾಲಿಕ್ ಆಸಿಡ್. ಓಕೆ, ಸೊ ತಿಳ್ಕೊಳ್ಳೋಣ ಬನ್ನಿ ಕ್ವಿಕ್ಲಿ. ಹೆಲ್ತ್ ಬೆನಿಫಿಟ್ಸ್ ಕಾಣಿಸ್ತಾ ಇದೆ ಅಲ್ವಾ? ಓಕೆ, ಸೊ ಐರನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಿನರಲ್. ಐರನ್ ಇಸ್ ಮಿನರಲ್ ಅಲ್ವಾ? ಸೊ ಮಿನರಲ್ ಅಂತ ಖನಿಜ ಲವಣ ಅಂತ ಹೇಳ್ತೀವಿಲ್ಲ, ಕರೆಕ್ಟ್ ರೈಟ್? ಓಕೆ, ಸೊ ಮಿನರಲ್ ಅಲ್ಲಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಮಿನರಲ್, ಸ್ಪೆಷಲಿ ಏನಪ್ಪಾ ಅಂದ್ರೆ ಅನೆಮಿಕ್ ಇರ್ತಾರೆ, ಅಂಡ್ ಲ್ಯಾಕ್ ಆಫ್ ಐರನ್ ಇಂದ ಹಿಮೋಗ್ಲೋಬಿನ್ ಕೂಡ. ಸೊ ವುಮೆನ್ಸ್ ಗೆ ಆಕ್ಚುಲಿ ಜನರಲ್ ಆಗಿ ಹಿಮೋಗ್ಲೋಬಿನ್ ಅಂತ ಹೇಳಿದ ತಕ್ಷಣ 12 ವರೆಗೆ ಇರಬೇಕಾಗಿರುತ್ತೆ, ಅಂಡ್ ಜೆಂಟ್ಸ್ ಅಲ್ಲಿ ಎಷ್ಟಿರಬೇಕು ಹಿಮೋಗ್ಲೋಬಿನ್? ಜೆಂಟ್ಸ್ ಅಲ್ಲಿ 11, 12. ಸೊ ಈ ತರ ಫ್ಲಕ್ಚುವೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ಯಾವಾಗ ನಾವು 10 ಇಂದ ಅಥವಾ 9 ಇಂದ ಒಬ್ಬೊಬ್ಬರಿಗೆ ಕೆಳಗಡೆ ಬಂದ್ಬಿಡುತ್ತೆ ಹಿಮೋಗ್ಲೋಬಿನ್, ಸೊ ಅವಾಗ ತುಂಬಾನೇ ಸಿಕ್ನೆಸ್ ಇರುತ್ತೆ, ತುಂಬಾನೇ ಸಿಕ್ನೆಸ್. ನಮ್ಮ ಬಾಡಿನಲ್ಲಿ ಎನರ್ಜಿನೇ ಇರಲ್ಲ, ಪ್ರಾಪರ್ ಆಗಿ ಬ್ಲಡ್ಡೇ ಇಲ್ಲ, RBCs ಇಲ್ಲ ಅಂದ್ರೆ, ಸೊ ಪ್ರಾಪರ್ ಆಗಿ ಬ್ಲಡ್ಡೇ ಇಲ್ಲ ಅಂದ್ರೆ ಯಾವ ತರಹ ನಿಮ್ಮ ಬಾಡಿನಲ್ಲಿ ಆಗ್ತಾ ಇರುವಂತಹ ಫ್ರೀ ರಾಡಿಕಲ್ಸ್ ಡ್ಯಾಮೇಜ್ ಇಂದ ನಿಮ್ಮ ಬಾಡಿ ಯಾವ ತರ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ, ನಮ್ಮ ಬಾಡಿದು ಫೈಟ್ ಮಾಡುವಂತಹ ಕೆಪಾಸಿಟಿ ಕೂಡ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಬ್ಲಡ್ ಆಲ್ಸೋ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಅದಕ್ಕೋಸ್ಕರ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್, ಒನ್ ಆಫ್ ದ ವೆರಿ ವೆರಿ ರೆಗ್ಯುಲರ್ಲಿ ಬೇಕಾಗಿರುವಂತಹ ಒನ್ ಆಫ್ ದ ಎಸೆನ್ಷಿಯಲ್ ಮಿನರಲ್ ಅಗೇನ್ ಐರನ್ ಆಗಿದೆ. ಓಕೆ, ಸೊ ಐರನ್ ಇಂದ ಬೆನಿಫಿಟ್ ಏನೇನು ನಮ್ಮ ಬಾಡಿನಲ್ಲಿ ಆಗುತ್ತೆಪ್ಪ ಅಂದ್ರೆ, ಡೆಫಿನೆಟ್ಲಿ ಫೆಟಿಗ್ ರೆಡ್ಯೂಸಸ್, ಫೆಟಿಗ್ ಟಯರ್ಡ್ನೆಸ್, ನಮ್ಮ ಬಾಡಿನಲ್ಲಿ ಟಯರ್ಡ್ನೆಸ್ ಇರಲ್ಲ, ನಮ್ಮ ಬಾಡಿ ಎನರ್ಜೆಟಿಕ್ ಇರುತ್ತೆ ಐರನ್ ಸರಿಯಾಗಿದ್ದಾಗ, ಅಂಡ್ ಪ್ರಾಪರ್ಲಿ ನಿದ್ದೆ ಬರುತ್ತೆ ಡೆಫಿನೆಟ್ ಆಗಿ, ಅಂಡ್ ಹಿಮೋಗ್ಲೋಬಿನ್ ಅನ್ನು ಬೂಸ್ಟ್ ಮಾಡುತ್ತೆ, ಅಂಡ್ ಸ್ಪೆಷಲಿ ಅನೆಮಿಕ್ ಪೇಷಂಟ್ ಯಾರ್ಯಾರು ಇರ್ತಾರೆ ಅವ್ರಿಗೆ ಕೂಡ ನೀವು ನಮ್ಮ ಈ ಪ್ರಾಡಕ್ಟ್ ಅನ್ನು ಸಜೆಸ್ಟ್ ಮಾಡಬಹುದು. ಓಕೆ, ಸೊ ಐರನ್ದು ಸೋ ಮೆನಿ ಬೆನಿಫಿಟ್ಸ್ ಇದೆ, ಮಾತಾಡ್ಬೇಕಂದ್ರೆ ಫುಲ್ ಡೇ ಕೂಡ ನಾವು ಮಾತಾಡಬಹುದು. ಬಟ್ ನೆನ್ಪಿಟ್ಕೋಬೇಕಾಗಿರೋದು ಬೆನಿಫಿಟ್ಸ್ ಅಂತ ಹೇಳಿದ ತಕ್ಷಣ ಈ ಪ್ರಾಡಕ್ಟ್, ಈ ಪರ್ಟಿಕ್ಯುಲರ್ ಐರನ್ ಅಂಡ್ ಫಾಲಿಕ್ ಆಸಿಡ್ ನಮ್ಮ ಪ್ರಾಡಕ್ಟ್ ಇದೆಲ್ಲ ಇವತ್ತಿನ ಲಾಂಚ್ ಆಗ್ತಾ ಇರುವಂತಹ ಈ ಪ್ರಾಡಕ್ಟ್ ಯಾರ್ಯಾರಿಗೆ ನೀವು ಸಜೆಸ್ಟ್ ಮಾಡ್ತೀರಾ ಅಂತ, ಸ್ಪೆಷಲಿ ಅನೆಮಿಕ್ ಅವರಿಗೆ ಇಮ್ಯುನಿಟಿಯನ್ನು ಇಂಪ್ರೂವೈಸ್ ಮಾಡಕ್ಕೆ ಅಂಡ್ ಪ್ರಾಪರ್ ಬ್ಲಡ್ ಫಾರ್ಮೇಶನ್ಗೆ. ಸೊ ಈ ತರ ನೀವು ಸಜೆಸ್ಟ್ ಮಾಡಬಹುದು ನಮ್ಮ ಈ ಪ್ರಾಡಕ್ಟ್ ಅನ್ನು. ಫೋಲಿಕ್ ಆಸಿಡ್ ಏನು ಮೇಡಮ್ ಅದು? ಸಿ ಯು ಸ್ಪೋಕ್ ಅಬೌಟ್ ಐರನ್, ಫೋಲಿಕ್ ಆಸಿಡ್. ಸೊ ಅಗೇನ್ ಏನಪ್ಪಾ ಅಂದ್ರೆ ಮಿನರಲ್, ಐರನ್ ಏನಿದೆ ಮಿನರಲ್ದು ಒನ್ ಆಫ್ ದ ಫಾರ್ಮ್ಗೆ ಫೋಲಿಕ್ ಆಸಿಡ್ ಅಂತ ಹೇಳ್ತೀವಿ, ಒನ್ ಆಫ್ ದ ಫಾರ್ಮ್. ಸೊ ಯಾವ ತರ ವಿಟಮಿನ್ ಸಿ ನಲ್ಲಿ ಅಸ್ಕಾರ್ಬಿಕ್ ಆಸಿಡ್ ಅಂಡ್ ಸೋಡಿಯಂ ಅಸ್ಕಾರ್ಬೇಟ್ ಅಂತ ಇದೆ. ಸೊ ಎರಡು ವಿಟಮಿನ್ಸ್ ಇದು ಫಾರ್ಮ್, ಕೆಮಿಕಲ್ ಸ್ಟ್ರಕ್ಚರ್. ಸೊ ಅದೇ ತರ ಫಾಲಿಕ್ ಆಸಿಡ್. ಐರನ್ ಒಂದು ಶೇಪ್ ಅದು ಇನ್ ಬಿಟ್ವೀನ್ ಕೆಮಿಕಲ್ ಒಂದು ಸ್ಟ್ರಕ್ಚರ್. ಓಕೆ, ಸೊ ಬಾಡಿ ಯೂಸಸ್ ಐರನ್ ಟು ಮೇಕ್ ಹಿಮೋಗ್ಲೋಬಿನ್. ಐರನ್ ಇಂದಾನೆ ನಮ್ಮ ಬಾಡಿ ಏನ್ ಮಾಡುತ್ತೆ, ಸೊ ಬ್ಲಡ್ ಅನ್ನು ಫಾರ್ಮ್ ಮಾಡೋದು, ರೆಡ್ ಕಲರ್ ಅಲ್ಲಿ ಕನ್ವರ್ಟ್ ಮಾಡಿ. ಊಟ ಮಾಡಿದ ತಕ್ಷಣ ಸೊ ನಾವು ಹೇಳ್ತೀವಿ ಒಂದು 60 ಬೈಟ್ಸ್, 60 ತುತ್ತು ನಾವು ತಗೊಂಡ್ರೆ ಒನ್ ಡ್ರಾಪ್ ಆಫ್ ಬ್ಲಡ್ ಫಾರ್ಮ್ ಆಗುತ್ತೆ ಅಂತ. ಈ 1 ಡ್ರಾಪ್ ಆಫ್ ಬ್ಲಡ್ ಫಾರ್ಮ್ ಆಗುವಂತಹ ಪ್ರಾಸೆಸ್ ಅಲ್ಲಿ ನಮಗೆ ಐರನ್ ಇರಬೇಕಾಗಿರುತ್ತೆ, ರೆಡ್ ಕಲರ್ ಅಲ್ಲಿ ಕನ್ವರ್ಟ್ ಆಗುತ್ತೆ, ರೈಟ್? ಸೊ ಡೆಫಿನೆಟ್ಲಿ ರೆಡ್ ಬ್ಲಡ್ ಸೆಲ್ಸ್, RBCs, ರೆಡ್ ಬ್ಲಡ್ ಕಾರ್ಪಸಲ್ಸ್ ಅಂತ ಹೇಳ್ತೀವಿ, ರೆಡ್ ಬ್ಲಡ್ ಸೆಲ್ಸ್. ಸೊ ಅದಕ್ಕೋಸ್ಕರ ನಮಗೆ ಐರನ್ ಬೇಕಾಗಿರುತ್ತೆ, ಅಂಡ್ ಡೆಫಿಷಿಯನ್ಸಿ ಆಫ್ ಐರನ್ ಲೀಡ್ಸ್ ಟು ರಿಡಕ್ಷನ್ ಇನ್ ದ ನಂಬರ್ ಆಫ್ ರೆಡ್ ಬ್ಲಡ್ ಸೆಲ್ಸ್.
ಸೊ ಕೌಂಟ್ ಸ್ಪೆಷಲಿ ನೀವು ನಿಮ್ಮ ರಿಪೋರ್ಟ್ಸ್ ಅಲ್ಲಿ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಅಲ್ಲಿ ನೋಡಿರಬಹುದು RBCs ರೆಡ್ ಬ್ಲಡ್ ಸೆಲ್ಸ್ WBCs ಅಂತ ನೀವು ನಂಬರ್ಸ್ ಕೌಂಟ್ಸ್ ಅನ್ನು ನೋಡ್ತೀರಾ, ಕರೆಕ್ಟ್ ಅಲ್ವಾ? Yes. ಸೊ ಅದರಲ್ಲಿ ಏನಪ್ಪಾ ಅಂದ್ರೆ ಸೊ ಡೆಫಿಷಿಯನ್ಸಿ ಆಫ್ ನಮ್ಮ ರೆಡ್ ಬ್ಲಡ್ ಸೆಲ್ಸ್ ನಾರ್ಮಲ್ ಆಗಿ ಇರ್ಬೇಕಪ್ಪ ಅಂದ್ರೆ ನಮ್ಮ ಬಾಡಿನಲ್ಲಿ ಐರನ್ದು ಯಾವಾಗಲೂ ಡೆಫಿಷಿಯನ್ಸಿ ಇರಬಾರ್ದು. ಸೊ ರೆಗ್ಯುಲರ್ ಬೇಸಿಸ್ ಮೇಲೆ ಕೂಡ ನಾವು ಐರನ್ ಅನ್ನು ತಗೋಬಹುದು. ಯಾವ ರೀತಿ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ ನಮ್ಮ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಸೊ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದೆ ಈ ಸ್ಲೈಡ್ದು, ಐ ಆಮ್ ಸೋ ಸಾರಿ ಫಾರ್ ದಟ್. ನೋ ಪ್ರಾಬ್ಲಮ್. ಓಕೆ, ಸೊ ಅದಕ್ಕಿಂತ ಮುಂಚೆ ನೋಡಿ, ಸೊ ನಮಗೆ ಆಕ್ಚುಲಿ ಲ್ಯಾಕ್ ಆಫ್ ನಾಲೆಜ್ ಇದೆ ಇದರಲ್ಲಿ. ಸೊ ಅದಕ್ಕೋಸ್ಕರನೇ ಸ್ಪೆಷಲಿ ಮೆನ್ಸ್, ಮೋಸ್ಟ್ ಆಫ್ ದ ಮೆನ್ಸ್ ಕೂಡ ಐರನ್ದು ಸಪ್ಲಿಮೆಂಟ್ಸ್ ತಗೊಳ್ತಾ ಇರಲ್ಲ. ಇಲ್ಲಿವರೆಗೆ ಯಾರಾದ್ರೂ ತಗೊಂಡಿದ್ದೀರಾ ಐರನ್ ಸಪ್ಲಿಮೆಂಟ್ ತಗೊಳ್ಬೇಕಂತ? ನಾವು ಏನೋ ನಮಗೆ ಅವೇರ್ನೆಸ್ ಇದ್ದಿಲ್ಲ, ಸೊ ಇವಾಗ ಗೊತ್ತಾಗಿದೆ ಅಂತ. ಸೊ ಇದಕ್ಕಿಂತ ಮುಂಚೆ ಯಾವಾಗಾದ್ರೂ ತಗೊಂಡಿದ್ದೀರಾ ಜೆಂಟ್ಸ್ ಸ್ಪೆಷಲಿ? ನೋ. ಇಲ್ವಲ್ಲ. ಸೊ ಯಾಕೆ? ಬಿಕಾಸ್ ಆಫ್ ಅಗೇನ್ ಲ್ಯಾಕ್ ಆಫ್ ನಾಲೆಜ್. ಸೊ ಇಲ್ಲಿ ನೋಡಿ, a staggering 53% of Indian women age 15 to 49 years are anemic. Especially ಏನಪ್ಪಾ ಅಂದ್ರೆ ಯಾವ ತರಹ ಕಾರ್ಡಿಯಾಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜೆಂಟ್ಸ್ಗೆ ಜಾಸ್ತಿ ಬರುತ್ತೆ, ಲೇಡೀಸ್ಗೆ ಸ್ವಲ್ಪ ಕಡಿಮೆ, ರೈಟ್? ಕಂಪೇರಬಲಿ, ರೈಟ್? ಸೊ ಅದೇ ತರಹ ಅನೆಮಿಕ್ ರಿಲೇಟೆಡ್ ಇಶ್ಯೂಸ್ ಸ್ಪೆಷಲಿ ಫೀಮೇಲ್ಸ್ಗೆ ಬರ್ತಾರೆ. ಯಾಕಪ್ಪ ಅಂದ್ರೆ ಸ್ಪೆಷಲಿ ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ಸೋ ಮಚ್ ಆಫ್ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ, ಸೋ ಮಚ್ ಆಫ್ ಬ್ಲಡ್ ಲಾಸ್. ಜೆಂಟ್ಸ್ ಯು ಕಾಂಟ್ ಇವನ್ ಇಮ್ಯಾಜಿನ್ ಸೋ ಮಚ್ ಆಫ್ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ ಡೇ ಬೈ ಡೇ ಬೇಸಿಸ್ ಮೇಲೆ. ಈ ಪರ್ಟಿಕ್ಯುಲರ್ 7 days 5 days ಏನಿದೆ, ಸೊ ಟೂ ಮಚ್ ಆಫ್ ಬ್ಲಡ್ ಲಾಸ್ ಆಗಿ ನಮ್ಮ ಬಾಡಿನಲ್ಲಿ. ಸೊ ಅಗೇನ್ ಅವಾಗ ಏನಪ್ಪಾ ಅಂದ್ರೆ ಮೂಡ್ ಸ್ವಿಂಗ್ಸು ಆಗುತ್ತೆ ಅಂಡ್ ಮೆಂಟಲ್ ಬ್ರೇಕ್ ಡೌನ್. ಆಕ್ಚುಲಿ ಮೆಂಟಲ್ ಬ್ರೇಕ್ ಡೌನ್ ಕೂಡ ತುಂಬಾ ಇರುತ್ತೆ, ಕರೆಕ್ಟ್ ಅಲ್ವಾ? ಮೂಡ್ ಇರಬಹುದು. ಸೊ ನಿಮ್ಗೆ ಯಾವುದ್ರಲ್ಲಿನೂ ಬಾಡಿನಲ್ಲಿ ಕೂಡ ಎನರ್ಜಿ ಇರಲ್ಲ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಏನಪ್ಪಾ ಅಂದ್ರೆ ನಮಗೆ ತಿನ್ನಕ್ಕೆ ಕೂಡ ಇಂಟ್ರೆಸ್ಟ್ ಇರಲ್ಲ. ಯಾವುದೇ ನ್ಯೂಟ್ರಿಷಸ್ ಥಿಂಗ್ ಇರ್ಬೋದು, ನಾರ್ಮಲ್ ಥಿಂಗ್ ಇರ್ಬೋದು. ಕೆಲವೊಂದು ಟೈಮ್ ಏನಪ್ಪ ಮಾಡ್ತೀವಿ ಅಂದ್ರೆ ನಾವು ಸ್ಕಿಪ್ ಮಾಡ್ಬಿಡ್ತೀವಿ ಫುಡ್ ಕೂಡ, ಕರೆಕ್ಟ್ ಅಲ್ಲ? ಅಂಡ್ ನಾರ್ಮಲ್ ಆಗಿ ಸ್ವಲ್ಪ ತಿಂದು ಬಿಟ್ಬಿಡ್ತೀವಿ. ಬಟ್ ಆ ಟೈಮಲ್ಲಿ ಮಾತ್ರ ನಮಗೆ ಮೋರ್ ನ್ಯೂಟ್ರಿಷಿಯಸ್ ಫುಡ್ ಅಂಡ್ ಮೋರ್ ಐರನ್ ಬೇಸ್ಡ್ ಫುಡ್ ಬೇಕಾಗಿರುತ್ತೆ, ಸ್ಪೆಷಲಿ ಎಗ್ಸ್ ಅಥವಾ ಫಿಶ್. ಸೊ ಈ ಥರ ತಗೋಬೇಕಾಗಿರುತ್ತೆ ನಾವು, ಬಟ್ ನಾವು ಅಷ್ಟು ಕಾನ್ಸಂಟ್ರೇಷನ್ ಕೊಡಲ್ಲ. ಸೊ ಅದಕ್ಕಾಗಿ ಡೆಫಿಷಿಯಂಟ್ ಆಗಿ ಏನಪ್ಪ ಆಗ್ತೀವಿ ಅಂದ್ರೆ ಗ್ರಾಜುವಲಿ ಅನೆಮಿಕ್ ಅಲ್ಲಿ ನಾವು ಕನ್ವರ್ಟ್ ಆಗ್ತೀವಿ. ಸೊ ಅದಕ್ಕಾಗಿ ಸ್ಪೆಷಲಿ ಫೀಮೇಲ್ಸ್ ನಿಮ್ಮ ಬಾಡಿನಲ್ಲಿ ಬೇಕಾಗಿರುತ್ತೆ ಐರನ್ ಆ್ಯಂಡ್ ಕ್ಯಾಲ್ಶಿಯಂ, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕಂದರೆ ಗ್ರ್ಯಾಜುವಲಿ ಡಿಕ್ರೀಸ್ ಆಗುತ್ತೆ. ನಮ್ಮ ಲೈಫಲ್ಲೇ ಇನ್ಸಿಡೆಂಟ್ಸ್ ಇದೆ. ಇದು ಒಂದು ಮಂತ್ಲಿ ಇನ್ಸಿಡೆಂಟ್ ಇದೆ. ಸೊ ಇನ್ನು ಒಂದು ಡೆಫಿನೆಟ್ಲಿ ಕನ್ಸೀವಿಂಗ್ ಇಂದ ಸೊ ಬೋನ್ಸ್ದು ಪ್ರಾಬ್ಲಮ್ ಬಂದೇ ಬರುತ್ತೆ, ಕರೆಕ್ಟ್ ಅಲ್ಲ? ಇದು ವೆರಿ ವೆರಿ ಇಂಪಾರ್ಟೆಂಟ್ ಮಿನರಲ್ಸ್ ಆಗಿರುತ್ತೆ. ಆ್ಯಂಡ್ ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ ಮಿನರಲ್ ಅಗೇನ್ ನಮ್ಮ ಐರನ್. ಯಾಕಂದರೆ ಬ್ಲಡ್ ಲಾಸ್ ಆಗಿ ನಾವು ಅನೆಮಿಕ್ ಕೂಡ ಆಗಕ್ಕೆ ಚಾನ್ಸಸ್. ಸೋ ಮೆನಿ ಯಂಗ್ಸ್ಟರ್ಸ್ ನೀವು ನೋಡಿರ್ಬೋದು, ಕಾಲೇಜ್ ಗೋಯಿಂಗ್ ಕ್ಯಾಂಡಿಡೇಟ್ಸ್, ಟೀನೇಜರ್ಸ್ ಕೂಡ ಅನೆಮಿಕ್ ಇರ್ತಾರೆ. ಸೊ ತುಂಬಾ ತಳ್ಳಿಗಿರ್ತಾರೆ. ಏನೋ ಅವರು ತಿಂದ್ರೆ ಕೂಡ ಸರಿಯಾಗಿ ಅವ್ರ ಬಾಡಿಗೆ ಕೂಡ ಅಬ್ಸಾರ್ಪ್ಷನ್ ಆಗ್ತಾ ಇರಲ್ಲ. ಸೊ ಅದಕ್ಕಾಗಿ ಎಷ್ಟು ತಿಂದ್ರೆ ಕೂಡ ಅವ್ರು ತಳ್ಳಿಗೆನೆ ಇರ್ತಾರೆ. ವೆರಿ ವೆರಿ ಲೆಸ್ ಅಮೌಂಟ್ ಆಫ್ ಮಸಲ್ಸ್ ಇರುತ್ತೆ ಆ ಬಾಡಿನಲ್ಲಿ, ಕರೆಕ್ಟ್ ಅಲ್ಲ? ನೀವು ಅಬ್ಸರ್ವ್ ಮಾಡಿರ್ಬೋದು. ಅಂಡ್ ಫ್ಯಾಮಿಲೀಸ್ ಅಲ್ಲಿ ಕೂಡ ನೀವು ನೋಡಿರ್ಬೋದು, ಕೆಲವೊಂದು ಫ್ಯಾಮಿಲೀಸ್ ಅಲ್ಲಿ ಈ ತರ 1 or 2 ವ್ಯಕ್ತಿಗಳು ಇದ್ದೇ ಇರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ಇನ್ನು ಮುಂದೆ ಹೆದರಿಕೆ ತಗೊಳ್ಳೋದು ಬೇಕಾಗಿಲ್ಲ. ಸೊ ನೀವು ನಮ್ಮ ಐರನ್ ಅಂಡ್ ಫಾಲಿಕ್ ಆಸಿಡ್ ಸಜೆಸ್ಟ್ ಮಾಡಬಹುದು ಇಂಥ ಗರ್ಲ್ಸ್ಗೆ, ಸ್ಪೆಷಲಿ ಟೀನೇಜರ್ಸ್ಗೆ. ಓಕೆ, ಸೊ ನೋಡಿ, ಐರನ್ ಡೆಫಿಷಿಯನ್ಸಿಯಿಂದ ಏನೇನಾಗ್ತಾ ಇದೆ? ಮೆಂಟಲ್ ಅಂಡ್ ಫಿಸಿಕಲ್ ಲೆಥಾರ್ಜಿ, ಆಕ್ಟಿವ್ನೆಸ್ ಇರಲ್ಲ, ಬಾಡಿನಲ್ಲಿ ತುಂಬಾ ಸುಸ್ತಾಗ್ತಾ ಇರುತ್ತೆ, ಲೇಸಿನೆಸ್ ಇರುತ್ತೆ, ಮಸಲ್ ವೀಕ್ನೆಸ್ ಆಗುತ್ತೆ, ಲಾಸ್ ಆಫ್ ಅಪಿಟೈಟ್. ನಾನು ಹೇಳ್ತಾ ಇದ್ದಲ್ಲ, ಏನು ತಿನ್ನಕ್ಕೆ ಮನಸ್ಸಿರಲ್ಲ. ನೀವು ತಿನ್ನಕ್ಕೆ ಮನಸ್ಸಿರಲ್ಲ ಅಂದ್ರೆ ನಾವು ಊಟನೇ ಮಾಡಲ್ಲ. ಸೊ ಹಾಗಾಗಿ ರೆಡ್ ಬ್ಲಡ್ ಸೆಲ್ಸ್ ಪ್ರೊಡ್ಯೂಸ್ ಆಗಲ್ಲ. ಸೊ ಹಾಗಾಗಿ ನಮ್ಮ ಹಿಮೋಗ್ಲೋಬಿನ್ ಡೌನ್ ಹೋಗ್ತಾ ಇರುತ್ತೆ. ಡಿಸ್ಕಲರ್ಡ್ ಆರ್ ಕಾನ್ಕೇವ್ ನೇಲ್ಸ್, ಕೆಲವೊಬ್ರು ನೀವು ನೋಡಿರಬಹುದು ಪಿಂಕಿಶ್ ನೇಲ್ ಇರೋ ಬದಲಾಗಿ ಸ್ವಲ್ಪ ವೈಟಿಶ್ ನೇಲ್ ಆಗ್ಬಿಡುತ್ತೆ, ಬ್ರಿಟಲ್ ನೇಲ್ಸ್ ಕೂಡ ಆಗ್ತಾ ಇರುತ್ತೆ. ಸೊ ಅಗೇನ್ ನಿಮ್ಮ ನೇಲ್ಸ್ ಅಲ್ಲಿ ಕೂಡ, ಇಲ್ಲಿ ಕಣ್ಣಲ್ಲಿ ಕೂಡ ಡಾಕ್ಟರ್ಸ್ ನೀವು ಹೋಗಿದ್ದಾಗ ಫಸ್ಟ್ ಕಣ್ಣಲ್ಲಿ ಚೆಕ್ ಮಾಡ್ತಾರೆ ನೋಡಿ, ಕಣ್ ಚೆಕ್ ಮಾಡ್ತಾರೆ. ಯಾಕೆ ಚೆಕ್ ಮಾಡೋದು? ರೆಡ್ನೆಸ್ ಎಷ್ಟಿದೆ ನಿಮ್ಮ ಕಣ್ಣಲ್ಲಿ ಅಂತ. ಒಬ್ಬೊಬ್ರದ್ದು ಸ್ವಲ್ಪ ವೆರಿ ಲೈಟ್ ರೆಡ್ ಕಲರ್ ಇರುತ್ತೆ, ವೈಟೇ ಜಾಸ್ತಿ ಇರುತ್ತೆ, ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಅಗೇನ್ ಏನಪ್ಪಾ ಅಂದ್ರೆ ನಿಮ್ಮ ರೆಡ್ ಬ್ಲಡ್ ಸೆಲ್ಸ್ ಕಡಿಮೆ ಇದೆ ಅಂತ ಅರ್ಥ. ಸೊ ಪ್ಲೀಸ್ ಇದನ್ನು ನೀವು ಲೈಟ್ ಆಗಿ ತಗೋಬೇಡಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ನೇಲ್ಸ್ ಇರಬಹುದು, ನಮ್ಮ ಐಸ್ ಅಲ್ಲಿ ಇರುವಂತಹ ಕಲರ್ ಇರಬಹುದು, ಅದು ಕೂಡ ಡಿಸೈಡ್ ಮಾಡುತ್ತೆ. ನಾವು ಫಿಸಿಕಲಿ ಕೂಡ ಜಡ್ಜ್ ಮಾಡಬಹುದು ನಮ್ಮ ದೇಹದಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಕಡಿಮೆ ಇದೆ ಅಂತ. ಸೊ ಅವಾಗ ನೀವು ತಗೋಬಹುದು. ಕಂಪಲ್ಸರಿ ತಗೋಬೇಕಂತ ಇಲ್ಲ. ಸೊ ಯಾವ ತರ ತಗೋಬೇಕಂತಾನು ನಾನು ಹೇಳಿಕೊಡ್ತೀನಿ ನಿಮಗೆ. ಓಕೆ, ಸೊ ಐರನ್ ಅಂಡ್ ಫಾಲಿಕ್ ಆಸಿಡ್ ನಮ್ದು ಈ ಪ್ರಾಡಕ್ಟ್ ಏನಿದೆ, ಸೊ ಇವತ್ತು ಲಾಂಚ್ ಆಗ್ತಾ ಇರುವಂತಹ ಪ್ರಾಡಕ್ಟ್. ಅಲಾಂಗ್ ವಿತ್ ದಟ್ ನಾಟ್ ಓನ್ಲಿ ನಮಗೆ ಐರನ್ ಅಂಡ್ ಫಾಲಿಕ್ ಆಸಿಡ್ ಸಿಗ್ತಾ ಇದೆ, ಅಲಾಂಗ್ ವಿತ್ ದಟ್ ವೈಟಮಿನ್ B12,
ಸ್ಪಿನಚ್ ಅಂಡ್ ಬೀಟ್ರೂಟ್ ಎಕ್ಸ್ಟ್ರಾಕ್ಟ್ಸ್ ಇರ್ತಾ ಇದೆ. ಸೊ ನೋಡಿ ಇಂಗ್ರೀಡಿಯೆಂಟ್ಸ್ ಯಾವ ತರ ಇದೆ ಅಂತ. ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿ ಸ್ಪಿನಚ್ ಅಂಡ್ ಬೀಟ್ರೂಟ್. ಸ್ಪಿನಚ್ ಅಂದ್ರೆ ಪಾಲಕ್, ಪಾಲಕ್ ಸೊಪ್ಪು ಅಂತ ಹೇಳ್ತೀವಿ ನೋಡಿ. ಸೊ ಪಾಲಕ್ ಎಲ್ಲ ಕನ್ನಡದಲ್ಲಿ ಕೂಡ ಹೇಳೋದು. ಸೊ ಪಾಲಕ್ ಅಂಡ್ ಬೀಟ್ರೂಟ್ ಎಕ್ಸ್ಟ್ರಾಕ್ಟ್ ಕೂಡ ಇದರಲ್ಲಿ ಎಕ್ಸ್ಟ್ರಾ ನಾವು ಫಾರ್ಟಿಫೈಡ್ ಮಾಡಿದ್ವಿ ನಮ್ಮ ಈ ಪ್ರಾಡಕ್ಟ್ ಅಲ್ಲಿ. ಸೊ ನ್ಯಾಚುರಲ್ ಇದೆ ಕಂಪ್ಲೀಟ್ ಆಗಿ. ಸೊ ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ ಇವಾಗ ಮರ್ತು ಹೋಗ್ಬೋದು ನೀವು, ಸೊ ಮರಿಬಹುದು. ಸೊ ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ನಮ್ಮ ಹಿಮೋಗ್ಲೋಬಿನ್ ಕೌಂಟ್ ಅನ್ನು ನ್ಯಾಚುರಲ್ ವೇನಲ್ಲಿ ಎನ್ಹಾನ್ಸ್ ಮಾಡ್ಕೋಬೇಕಂದ್ರೆ ನೀವು ತಗೋಬೇಕಾಗಿರೋದು ನಮ್ಮ ಯಾವುದು ಬೀಟ್ರೂಟ್ ಅಂತ ಯಾವುದು ಫಾಲಿಕ್ ಆಸಿಡ್ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಓಕೆ, ಸೊ ಬೆನಿಫಿಟ್ಸ್ ನಾವು ನೋಡಿದ್ವಿ. ಸ್ಪೆಷಲಿ ಹಿಮೋಗ್ಲೋಬಿನ್ ಫಾರ್ಮ್ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ, ರೆಡ್ ಬ್ಲಡ್ ಸೆಲ್ಸ್ ಕೌಂಟ್ ಅನ್ನು ಇಂಪ್ರೂವೈಸ್ ಮಾಡುತ್ತೆ, ನಮ್ಮ ಇಮ್ಯುನಿಟಿಯನ್ನು ಎನ್ಹಾನ್ಸ್ ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ. ಇಮ್ಯುನಿಟಿ ನಮ್ಮ ನಾರ್ಮಲ್ ಆಗಿರ್ಬೇಕು. ಅಂಡ್ ನಮ್ಮ ಮೇಡಮ್ ಅವರು ಇವತ್ತು ಹೇಳ್ತಾ ಇದ್ರು, ಕರೋನಾ ಸಿಚುವೇಶನ್ ಅಲ್ಲಿ ಕೂಡ ನಾನು ಎಂಟೈರ್ ಏನಪ್ಪಾ ಅಂದ್ರೆ ಮಾಸ್ಕ್ ಹಾಕೋದು ಕೂಡ ನಮ್ಗೆ ಅವಶ್ಯಕತೆ ಇಲ್ಲ. ಅಂಡ್ ಕೆಲವೊಬ್ರು ಲೀಡರ್ಸ್ ನಾನು ಡೆಫಿನೆಟ್ಲಿ ನೋಡಿದ್ದೀನಿ. ಸೊ ಮಾಸ್ಕ್ಗೆ ಹಾಕಲ್ಲ, ಯಾಕಪ್ಪ ಅಂದ್ರೆ ಅವ್ರ ಇಮ್ಯುನಿಟಿ ಮೇಲೆ ಅಷ್ಟು ಅವ್ರಿಗೆ ಕಾನ್ಫಿಡೆನ್ಸ್. ಯಾಕಪ್ಪ ಅಂದ್ರೆ ನಮ್ಮ ಹತ್ರ ವೆಲ್ ಪ್ರಾಡಕ್ಟ್ ಇದೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ಇನ್ನು ಮುಂದೆ ನೀವು ಇನ್ನ ಚೆನ್ನಾಗಿ ಪ್ರೌಡ್ ಆಗಿ ಹೇಳ್ಕೋಬಹುದು. ಇಮ್ಯುನಿಟಿಗೋಸ್ಕರ ಕೂಡ ಸಪೋರ್ಟ್ ಮಾಡುತ್ತೆ ನಮ್ಮ ಈ ಪ್ರಾಡಕ್ಟ್. ಓಕೆ, ಅಂಡ್ ಫೆಟಿಕ್ ಟಯರ್ಡ್ನೆಸ್ ಅನ್ನು ಕಡಿಮೆ ಮಾಡಕ್ಕೆ ಅಂಡ್ ಸ್ಪೆಷಲಿ ನಮ್ಮ ಬ್ರೈನ್ ಹೆಲ್ತ್ಗೋಸ್ಕರ. ಸೊ ಅಗೇನ್ ಬ್ಲಡ್ ನೋಡಿ ಪ್ಲೇಸ್ ಎ ವೆರಿ ಮಚ್ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ತೀವಿ. ಯಾಕಂದ್ರೆ ಬ್ಲಡ್ ಸಪ್ಲೈ ಯಾವ ತರ ಆಗುತ್ತೆ, ಮೇಲಿಂದ ಕೆಳಗಡೆ ಆಗುತ್ತೆ. ಯಾಕೆ ಮೇಲಿಂದ ಕೆಳಗಡೆ ನಮ್ಮ ಬಾಡಿನಲ್ಲಿ ಬ್ಲಡ್ ಸಪ್ಲೈ ಆಗೋದು? ಬಿಕಾಸ್ ಆಫ್ ಗ್ರಾವಿಟೇಷನಲ್ ಪವರ್. ಕೆಳಗಡೆ ನಮ್ಮ ಭೂಮಿನಲ್ಲಿ ಗ್ರಾವಿಟೇಷನಲ್ ಪವರ್ ಇರುತ್ತೆ ಅಲ್ಲ, ಎಸ್. ಸೊ ಅದಕ್ಕಾಗಿ ಸೊ ಅಟ್ರಾಕ್ಟ್ ಮಾಡುತ್ತೆ ಗ್ರಾವಿಟೇಷನಲ್ ಪವರ್. ಸೊ ಹಾಗಾಗಿ ಮೇಲಿಂದ ಕೆಳಗಡೆ ಫ್ಲೋ ಆಗ್ತಾ ಇದೆ. ಬಟ್ ಅದೇ ತರ ಕೆಳಗಡೆಯಿಂದ ಮೇಲೆ ಫ್ಲೋ ಆಗ್ಬೇಕಲ್ಲ, ಬ್ರೈನ್ಗೆ ಯಾವ ತರ ಹೋಗ್ಬೇಕು, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಮೇನ್ ಆಕ್ಚುಲಿ ನಾವು ಸಫರ್ ಆಗೋದು ಯಾಕಂದ್ರೆ ಕೆಳಗಡೆಯಿಂದ ಮೇಲೆ ಫ್ಲೋ ಆಗ್ಬೇಕಂದ್ರೆ ನಮ್ಮ ದೇಹದಲ್ಲಿ ಎಕ್ಸಸೈಸ್ ಇರಬೇಕು. ಅಟ್ಲೀಸ್ಟ್ ಮಿನಿಮಮ್ ಹಾಫ್ ಆನ್ ಅವರ್ ಅದಕ್ಕೆ ನಾವು ಎಕ್ಸಸೈಸ್ ಮಾಡ್ಬೇಕಂತ ಹೇಳೋದು. ಯಾಕಂದ್ರೆ ಈಚ್ ಅಂಡ್ ಎವ್ರಿ ನಮ್ಮ ನರಗಳಲ್ಲಿ ಬ್ಲಡ್ ಸಪ್ಲೈ ಆಗ್ಬೇಕು. ಬ್ಲಡ್ ಪ್ರಾಪರ್ ವೇನಲ್ಲಿ ಫ್ಲೋ ಆಗ್ತಾ ಇಲ್ಲ. ಪ್ರಾಪರ್ ವೇನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊ, ಸ್ವಲ್ಪ ಇಷ್ಟು ಹಿಂಗೆ ನಾವು ವಾಕ್ ಮಾಡ್ತಾ ಇದ್ದೀವಪ್ಪ, ಯಾವ ತರ ಬ್ಲಡ್ ಫ್ಲೋ ಆಗುತ್ತೆ? ಇಲ್ಲಿವರೆಗೆ ರೀಚ್ ಆಗ್ತಾ ಇಲ್ಲ ಬ್ಲಡ್? ಡೆಫಿನೆಟ್ಲಿ ಇಲ್ವಲ್ಲ. ನಾವು ಏನೋ ಮನೆ ಕೆಲಸ ಮಾಡ್ತಾ ಇದೀವಪ್ಪ, ನಮ್ಮ ಎಕ್ಸರ್ಸೈಸ್ ಆಗ್ತಾ ಇದೆ ಅಂತ ಅನ್ಕೊಳ್ತೀವಿ. ಇಲ್ಲ, ಫೋಕಸ್ ಆಗಿ ಕಂಪ್ಲೀಟ್ ಆಗಿ ಒಂದು 30 to 45 minutes ಓನ್ಲಿ ಎಕ್ಸರ್ಸೈಸ್ ಅಂತಾನೆ ಮಾಡ್ಬೇಕು. ನಾವು ಏನೋ ಮಾಪಿಂಗ್ ಮಾಡ್ತೀವಪ್ಪ, ನಾವು ಕಸ ಕ್ಲೀನ್ ಮಾಡ್ತಾ ಇದೀವಿ ಅದರಿಂದ ನನ್ನ ಎಕ್ಸರ್ಸೈಸ್ ಆಗ್ತಾ ಇದೆ ಅಂತ ಇಲ್ಲ. ಯಾಕಂದ್ರೆ ಮೆಂಟಲಿ ನೀವು ಪ್ರಿಪೇರ್ ಇಲ್ಲ ಎಕ್ಸರ್ಸೈಸ್ಗೋಸ್ಕರ. ಸೊ ಹಾಗಾಗಿ ನಿಮ್ಮ ಬ್ರೈನ್ ಏನಿದೆ ಮೆಸೇಜು ಪಾಸ್ ಮಾಡಲ್ಲ. ಅಯ್ಯೋ ಮಾಡ್ಬೇಕಲ್ಲ. ಹಾ, ಸೊ ಅದನ್ನು ತಿಳ್ಕೊಬೇಡಿ. ನಮ್ಮ ಮನೆ ಕೆಲಸ ಮಾಡ್ತಾ ಇದೀವಿ ಅದಕ್ಕೆ ಎಕ್ಸರ್ಸೈಸ್ ಆಗ್ತಾ ಇದೆ ಅಂತ. ಫೋಕಸ್ ಆಗಿ 30 to 45 minutes ಎಕ್ಸರ್ಸೈಸ್ ಮಾಡಬೇಕಾಗಿರುತ್ತೆ. ಅವಾಗ ಮಾತ್ರ ಬ್ಲಡ್ ಮೇಲಿಂದ ಕೆಳಗಡೆಯಿಂದ ಮೇಲೆವರೆಗೆ ಫ್ಲೋ ಆಗ್ತಾ ಇರೋದ್ರಿಂದ ಯೋಚನೆ ಮಾಡಿ, ನಿಮ್ಮ ಹಾರ್ಟ್ ಇಲ್ಲಿಂದ ಎಂಟೈರ್ ಬಾಡಿಗೆ ಚೆನ್ನಾಗಿ ಸರ್ಕ್ಯುಲೇಟ್ ಮಾಡ್ಕೊಂಡು ಬ್ಲಡ್ ಅಗೇನ್ ಗ್ರಾವಿಟೇಷನಲ್ ಪವರ್. ಸೊ ಮೇಲೆ ಮಾಡ್ಬೇಕಲ್ಲ ಇವಾಗ ಬ್ರೈನ್ಗೆ. ಹಾರ್ಟ್ ಇಂದ ಬ್ರೈನ್ಗೆ ಪ್ರಾಪರ್ ಆಗಿ ಬ್ಲಡ್ ಫ್ಲೋ ಆಗಿಲ್ಲ ಅಂದ್ರೆ ಸ್ಟ್ರೋಕ್ ಬರುತ್ತೆ. ಇಲ್ಲಿಂದ ಸ್ಟ್ರೋಕ್. ಓಕೆ, ಸೊ ಇಲ್ಲಿಂದ ಇಲ್ಲಿ ಬ್ಲಡ್ ಫ್ಲೋ ಆಗ್ಬೇಕು. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು? ಎಕ್ಸರ್ಸೈಸ್ ಅಂಡ್ ಡೆಫಿನೆಟ್ಲಿ ನಮ್ಮ ಬ್ರೈನ್ ಫಂಕ್ಷನ್ಗೋಸ್ಕರ ಪ್ರಾಪರ್ ಆಗಿ ಬ್ಲಡ್ ಫ್ಲೋ ಮಾಡೋಕ್ಕೆ ಕೂಡ ಸಪೋರ್ಟ್ ಮಾಡುತ್ತೆ ನಮ್ಮ ಐವರ್ ಅಗೇನ್. ಓಕೆ, ಅಂಡ್ ಸ್ಮೂತ್ ಮಸಲ್ ಕಾಂಟ್ರಾಕ್ಷನ್, ಪ್ರಾಪರ್ ಆಗಿ ಮಸಲ್ಸ್ ಕಾಂಟ್ರಾಕ್ಷನ್ಗೋಸ್ಕರ ಕೂಡ ಸಪೋರ್ಟ್ ಮಾಡುತ್ತೆ ಪ್ರಾಡಕ್ಟ್. ಓಕೆ, ಯಾವ ತರ ತಗೋಬೇಕು? ಸೊ ಎಲ್ಲ ಕಂಪೋಸಿಷನ್ ಏನೇನಿದೆ ಅಂತ ಇದರಲ್ಲಿ ಇದೆ, ನೀವು ಪ್ರಾಡಕ್ಟ್ ಮೇಲೆ ನೋಡ್ಕೋಬಹುದು ಡೆಫಿನೆಟ್ ಆಗಿ. ಅಂಡ್ ಯಾವ ತರ ತಗೋಬೇಕು? 1 ಟ್ಯಾಬ್ಲೆಟ್ ಎ ಡೇ ಆರ್ ಆಸ್ ಸಜೆಸ್ಟೆಡ್ ಬೈ ದ ಹೆಲ್ತ್ ಕೇರ್ ಪ್ರೊಫೆಷನಲ್. 1 ಟ್ಯಾಬ್ಲೆಟ್, ನೀವು 2 ಟ್ಯಾಬ್ಲೆಟ್ ತಗೊಳ್ಳೋದು ಬೇಕಾಗಿಲ್ಲ. ಊಟ ಆದಮೇಲೆ 1 ಟ್ಯಾಬ್ಲೆಟ್ ಈಸ್ ಇನಫ್. ಒಂದೇ 1 ಟ್ಯಾಬ್ಲೆಟ್ ತಗೊಳ್ಳಿ. ಅಂಡ್ ಎಸ್, ಏನಪ್ಪಾ ಅಂದ್ರೆ ನಮ್ದು ಪ್ರಾಪರ್ ಆಗಿದೆ, ಹಿಮೋಗ್ಲೋಬಿನ್ ನಾರ್ಮಲ್ ಆಗಿದೆ. ಸೊ ಇಂತಹ ಸಿಚುವೇಶನ್ ಅಲ್ಲಿ ನಾವು ತಗೋಬಹುದಾ ಅಂತ ನೀವು ಕೇಳಬಹುದು ಕ್ವಶನ್. ಎನಿ ಟೈಮ್ ಬ್ರೇಕ್ಫಾಸ್ಟ್ ಅಲ್ಲಿ ತಗೊಳ್ಳಿ, ಆಫ್ಟರ್ ದ ಬ್ರೇಕ್ಫಾಸ್ಟ್ ನೀವು ತಗೋಬಹುದು. ಸೊ ಅವಾಗ ಏನಪ್ಪಾ ಅಂದ್ರೆ ನೀವು 1 ಟ್ಯಾಬ್ಲೆಟ್ 1 ದಿನದಲ್ಲಿ ಅಟ್ಲೀಸ್ಟ್ 1 ಮಂತ್ ತಗೊಳ್ಳಿ. ನಾರ್ಮಲ್ ಇರುವಾಗ ಕೂಡ 1 ಮಂತ್ ತಗೊಳ್ಳಿ. ಪ್ರಾಪರ್ ಆಗಿ ಬ್ಲಡ್ ಫ್ಲೋ ಆಗುತ್ತೆ. ಮಸಲ್ ಕಾಂಟ್ರಾಕ್ಷನ್ ಅಲ್ಲಿ ಕೂಡ ಸಮ್ಟೈಮ್ಸ್ ವೀಕ್ನೆಸ್ ಅದು ಇದು ಇದ್ರೆ ಕೂಡ ಸರಿಯಾಗಿ ಆಗುತ್ತೆ. ಅಂಡ್ ದೆನ್ 1 ಮಂತ್ ಗ್ಯಾಪ್ ಕೊಡಿ. ದೆನ್ 1 ಮಂತ್ ತಗೊಳ್ಳಿ, 1 ಮಂತ್ ಗ್ಯಾಪ್. ಈ ತರ ನಾರ್ಮಲ್ ಇದ್ರೆ. ಬಟ್ ಎಸ್, ಅನೇಮಿಕ್ ಯಾರು ಸ್ಪೆಷಲಿ ಇರ್ತಾರೆ ಅವ್ರಿಗೆ ರೆಗ್ಯುಲರ್ಲಿ ತಗೊಳ್ಳೋಕ್ಕೆ ಹೇಳಿ. ಅಟ್ಲೀಸ್ಟ್ 6 ಮಂತ್ಸ್ ರೆಗ್ಯುಲರ್ಲಿ ತಗೊಳ್ಳಿ. ಓಕೆ, ಸೊ ಈ ತರ ನೀವು ಸಜೆಸ್ಟ್ ಮಾಡಬಹುದು. ನಮ್ಮ ಯಾವ ಪ್ರಾಡಕ್ಟ್? ಅರ್ಥ ಆಗಿದೆನಾ?
Yes. ಓಕೆ ಸೊ ಓಕೆ ಕ್ವಿಜಲ್ಲಿ ಕೇಳೋಣ ನಾನು ಯಾಕೆ ಇಲ್ಲಿ ಕೇಳ್ತೀನಿ ವೆರಿ ವೆರಿ ಅಮೇಸಿಂಗ್ ಪ್ರೈಸ್ ಇದೆ ರೀಸನೇಬಲ್ ವಿತ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಜೊತೆ ಸೊ MRP ಜಸ್ಟ್ 325 rupees ಡಿಸ್ಟ್ರಿಬ್ಯೂಟರ್ ಪ್ರೈಸ್ ನಿಮ್ಮ ಪ್ರೈಸ್ 283 rupees ಗ್ರೇಟ್ ಅಲ್ಲ Yes. ಎಷ್ಟು ದಟ್ಟು 60 ಟ್ಯಾಬ್ಲೆಟ್ಸ್ಗೆ ವೆರಿ ವೆರಿ ರೀಸನೇಬಲ್ ಪ್ರೈಸ್ ಓಕೆ ಸೊ ಇನ್ನು ಮುಂದೆ ಡ್ಯೂರಿಂಗ್ ಪ್ರೆಗ್ನೆನ್ಸಿನಲ್ಲಿ ಕೂಡ ಡಾಕ್ಟರ್ ಹತ್ರ ಹೋಗ್ತೀರಾ ಗೈನಕಾಲಜಿಸ್ಟ್ ಹತ್ರ ಸೊ ಹೋಗುವಾಗ ಚೆಕಪ್ಗೆ ಹೋಗುವಾಗ ಈ ಟ್ಯಾಬ್ಲೆಟ್ ಅನ್ನು ತಗೊಂಡು ಹೋಗಿ ಡಾಕ್ಟರ್ ಹತ್ರ ಓಕೆ ಪರ್ಮಿಷನ್ ತಗೊಳಕ್ಕೆ ಸೊ ಪರ್ಮಿಷನ್ ತಗೊಂಡು ಈ ಒಂದು ನಮ್ಮ ಇವಾಗ ಮೋಸ್ಟ್ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಕೂಡ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಕೂಡ ತಗೋಬೇಕಾಗಿರುವಂತಹ ಪ್ರಾಡಕ್ಟ್ ಇದು ಬಟ್ ಜಸ್ಟ್ ನಿಮ್ಮ ಗೈನಕಾಲಜಿಸ್ಟ್ ಪರ್ಮಿಷನ್ ತಗೊಳ್ಳಿ ಒಂದೇ ಒಂದು ಪರ್ಮಿಷನ್ ಸಾಕು ಓಕೆ ವೆಲ್ ಅಲ್ಲಿ ಸೋ ಮೆನಿ ಪ್ರಾಡಕ್ಟ್ಸ್ ಇದೆ ಸೊ ರೆಗ್ಯುಲರ್ಲಿ ನನಗೆ ನಾನು ಹೆಲ್ದಿ ಇದ್ದೀನಿ ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇದೆ ಗೊತ್ತಾಗ್ತಾ ಇಲ್ಲ ಏನು ತಗೋಬೇಕು ಏನಿಲ್ಲ ಕನ್ಫ್ಯೂಷನ್ ಅನ್ನು ಕ್ಲಿಯರ್ ಮಾಡಕ್ಕೆ ಈ 5 ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ರೆಗ್ಯುಲರ್ಲಿ ನೀವು ಇನ್ಕಾರ್ಪೊರೇಟ್ ಮಾಡ್ಬೋದು ನಿಮ್ಮ ಡೈಲಿ ಲೈಫ್ ಸ್ಟೈಲ್ ಅಲ್ಲಿ ಸೋ ಮೆನಿ ಪ್ರಾಡಕ್ಟ್ಸ್ ಅಲ್ಲಿ ಕನ್ಫ್ಯೂಷನ್ ಬೇಡ ನಾವು ಹೆಲ್ದಿ ಇಂಡಿವಿಜುವಲ್ ಇದ್ದೀವಿ ಅಂದ್ರೆ ತಗೋಬಹುದು ನೀವು ವೆಲ್ ಐರನ್ ಅಂಡ್ ಫಾಲಿಕ್ ಆಸಿಡ್ ನಾವು ಡಿಸ್ಕಸ್ ಮಾಡಿರೋದು ಇವತ್ತಿನ ಅಂಡ್ ಎಸ್ ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಸ್ಪೆಷಲಿ ಲೇಡೀಸ್ ತಗೋಬಹುದು ಇದು ಇನ್ಸ್ಟೆಡ್ ಆಫ್ ದಿಸ್ ನೀವು ನೋನಿಯನ್ನು ಕೂಡ ರಿಪ್ಲೇಸ್ ಮಾಡಬಹುದು ಜೆಂಟ್ಸ್ ಇದ್ರೆ ಓಕೆ ಅಂಡ್ ಲೇಡೀಸ್ ಇದ್ರೆ ಕೂಡ ನೋನಿಯನ್ನು ರಿಪ್ಲೇಸ್ ಮಾಡ್ಕೊಳ್ಳಿ ತುಂಬಾ ಏನಪ್ಪಾ ಅಂದ್ರೆ ನಿಮ್ಮ ಬೋನ್ಸ್ದು ಏನೋ ಸಮಸ್ಯೆ ಇದ್ರೆ ಏಜ್ 40+ ಇದ್ದೀರಾ ಅಂದ್ರೆ ಇದನ್ನೇ ಇಟ್ಕೊಳ್ಳಿ ಅಂಡ್ ಎಸ್ ಆಲ್ ಪ್ಲಾಂಟ್ ಪ್ರೋಟೀನ್ ನಮಗೆ ರೆಗ್ಯುಲರ್ಲಿ ಬೇಕಾಗಿರುತ್ತೆ ಅಪಾರ್ಟ್ ಫ್ರಮ್ ದಟ್ ಫ್ಲಾಕ್ಸ್ ಆಯಿಲ್ ತಗೊಳ್ಳಿ ಸ್ಪೆಷಲಿ ಮೆನ್ಸ್ಟ್ರುಯಲ್ ಸೈಕಲ್ ಪೇನ್ ಎಲ್ಲ ಆಗಲ್ಲ ನಿಮಗೆ ಕಂಟಿನ್ಯೂಸ್ ಆಗಿ 6 months ಮಿನಿಮಮ್ ತಗೊಂಡ್ರೆ ಪೇನ್ ಎಲ್ಲ ಮೆನ್ಸ್ಟ್ರುಯಲ್ ಸೈಕಲ್ ಕ್ರ್ಯಾಂಪ್ಸ್ ಎಲ್ಲ ಆಗಲ್ಲ ನಾರ್ಮಲೈಸ್ ಆಗುತ್ತೆ ನಾರ್ಮಲ್ ತರ ಇರ್ತೀರಾ ರೆಸ್ಟ್ ಆಫ್ ದ ಅದರ್ ಡೇಸ್ ಯಾವ ತರ ಇರ್ತೀರಾ ಅದೇ ತರ ಇರ್ತೀರಾ ಅಂಡ್ ಎಸ್ ಮಲ್ಟಿವಿಟಮಿನ್ ಮಲ್ಟಿ ಮಿನರಲ್ ಕಂಪಲ್ಸರಿ ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಇದು ತಗೊಳ್ಳಿ ಇದು ವೆರಿ ವೆರಿ ಮಚ್ ಇಂಪಾರ್ಟೆಂಟ್ ಎಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದೀರಾ ಇವಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಇದೆ ಬಿಕಾಸ್ ಆಫ್ ಮಲ್ಟಿವಿಟಮಿನ್ ಮಲ್ಟಿ ಮಿನರಲ್ ಒಂದು ನಮಗೆ ಬೇಕಾಗಿರೋದು ಕರೆಕ್ಟ್ ಅಲ್ವಾ Yes. ಸೊ ಈ ತರ ನೀವು ತಗೋಬಹುದು ನಿಮ್ಮ 5 ಎಸೆನ್ಷಿಯಲ್ ಪ್ರಾಡಕ್ಟ್ ರೆಗ್ಯುಲರ್ ಬೇಸಿಸ್ ಮೇಲೆ ಕರೆಕ್ಟ್ ಅಲ್ವಾ Yes. ತಗೊಳ್ತೀರಾ Yes. ಕನ್ಫ್ಯೂಷನ್ ಏನಾದ್ರೂ ಇದನ್ನ ಇಲ್ಲ